ಬಾ ಊಟ ಮಾಡು. ಮಾಡ್ತೀನಿ. ಲಂಚ್ ಬಂದು ಚೆನ್ನಾಗಿ ಊಟ ಮಾಡೋದು ಬಿಟ್ಟು ಯಾಕೆ ಸಪ್ಪಗಿದೆಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಮನೆ ವಿಷಯ ಅಷ್ಟೇ. ಮನೆ ವಿಷಯನ? ಏನಾದರೂ ಪ್ರಾಬ್ಲಮ್ಸಾ? ಹಾಗೇನಿಲ್ಲ. ಬಿಡಿ ಅದನ್ನ. ಅಲ್ಲಿ ಇನ್ನೂ ಒಳ್ಳೊಳ್ಳೆ ಡಿಶಸ್ ಇದೆ, ಬನ್ನಿ ಹೋಗೋಣ. ಮದರ್ ಇಂಡಿಯಾ, ನಿಮ್ಗೆ ಯಾರನ್ನೋ ಮೀಟ್ ಮಾಡಿಸ್ಬೇಕು. ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ಕೆಳಗಿಳಿರಿ. ಪೇಶಾಚಿ ಥರ ಒಂದ್ಸಲ ಕಾಣಿಸ್ಕೊಂಡು ಹೋದ ಅಂದ್ಕೊಂಡ್ರೆ ಈಗ ವಿಕ್ಕಿವರೆಗೂ ರೀಚ್ ಆಗ್ಬಿಟ್ನಾ? ಮದರ್ ಇಂಡಿಯಾ, ಯಾಕೆ ಹಾಗೆ ನಿಂತ್ಬಿಟ್ರಿ? ಎಷ್ಟೋ ದಿನ ಆದ್ಮೇಲೆ ಕಾಣಿಸ್ಕೊಳ್ತಿದ್ದಾನೆ ನಮ್ಮ ಧ್ರುವನಮ್ಮ. ಅಫ್ಕೋರ್ಸ್ ಧ್ರುವ ನೋಡಿ ತುಂಬ ಖುಷಿ ಆಯಿತು. ಇವನನ್ನು ನೋಡಿದ್ರೆ ಯಾರು ತಾನೇ ಖುಷಿ ಆಗಲ್ಲ ಹೇಳಿ? ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಗೆಲ್ಲ ನಡೆದೋಯ್ತು. ಅದೇ ಮತ್ತೆ ಆಗಿದಾಗೋಯ್ತು. ಈಗ ಏನು ಮಾಡೋಕ್ಕಾಗುತ್ತೆ? ಈಗ ನನ್ನ ಮದುವೆ ಬೇರೆ ಫಿಕ್ಸ್ ಆಗಿದೆ. ಇವನು ಬೆಂಗಳೂರಿಗೆ ಬೇರೆ ಬಂದಿದ್ದಾನೆ. ಅದು ಅಲ್ಲದೆ ನನ್ನ ಕಣ್ಣು ಕಾಣಿಸ್ಕೊಂಡಿದ್ದಾನೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದು ಧ್ರುವ, ಏನು ಮಾಡ್ತಿದ್ಯಾ ನೀನು? ಏನೇನು ಗೆಟಪ್ ಏನು? ಯಾಕೆ ಧ್ರುವ ಸೈಲೆಂಟ್ ಆಗಿಬಿಟ್ಟೆ? ಅಮ್ಮ, ಅದು ಅವನು ಇಲ್ಲೇ ವರ್ಕ್ ಮಾಡ್ತಿರೋದು. ಕೇಳಿದ್ರೆ ಹೊಟ್ಟೆ ಪಾಡು ಅಂತಾನೆ. ನಮಗೊಂದು ಕಾಲ್ ಮಾಡಿದಿದ್ರೆ ನಾವು ವ್ಯವಸ್ಥೆ ಮಾಡ್ತಿರ್ಲಿಲ್ವಾ? ಇಡಿಯಟ್. ಅವತ್ತು ಜ್ಯುವೆಲ್ರಿ ಶಾಪಲ್ಲಿದ್ದ, ಈಗ ಇಲ್ಲಿದ್ದಾನ. ಇವನು ಯಾಕೆ ನಮ್ಮ ಜೊತೆನೆ ಮನೆಗೆ ಬಂದಿರಬಾರ್ದು ಅಲ್ವಾ? ನೀವು ಹೇಳಿದ್ರೆ ಕೇಳ್ತಾನೆ. ಹೇಳಿ ಅವನಿಗೆ. ಅಫ್ಕೋರ್ಸ್ ವಿಕ್ಕಿ. ಧ್ರುವ, ಖಂಡಿತ ಮನೆಗೆ ಬಾರಪ್ಪ. ಆ ಮನೆ ನಿನ್ಗೆ ಹೊಸ್ತೇನಲ್ವಲ್ಲ? ಏನೋ ನೋಡ್ತಿದ್ಯಾ? ಕಾರು ಹೊರಡೋಣ. ಅಮೂಲ್ಯ, ಆರಾಮಾಗಿದೆಯಲ್ವಾ? ಹ್ಞೂ ಅಣ್ಣ. ಬಾ ಕೂತ್ಕೋ. ಕೂತ್ಕೊ ಅಮೂಲ್ಯ.
ಕಮ್ ಸಿಟ್ ಡೌನ್. ವಿಚಿತ್ರ ಅಂದ್ರೆ ನಮ್ಮ ಬಾಸು ಮತ್ತೆ ಅಮೂಲ್ಯ ಮೇಡಮು ಇಬ್ರು ಪ್ಲೇಟ್ಗೆ ಒಂದೇ ತರ ಫುಡ್ ಐಟಮ್ ಹಾಕೊಂಡ್ ಬಂದಿದ್ದಾರೆ. ಕಾಂತ ಅವರೇ, ವಿಂಡೋ ಯಾಕೆಲ್ರು ಸೈಲೆಂಟ್ ಆಗಿದ್ದೀರಾ? ಏನಾಯ್ತು? ಅಟೆನ್ಷನ್ ಪ್ಲೀಸ್. ಇಲ್ಲಿವರೆಗೂ ಮದ್ವೆನೇ ಆಗಲ್ಲ ಅಂತಿದ್ದ ನಮ್ಮ ಬಾಸ್ನ ಕೊನೆಗೂ ಮದ್ವೆ ಆಗೋ ಥರ ಕನ್ವಿನ್ಸ್ ಮಾಡಿದ ನಮ್ಮ ಸಾಹಿತ್ಯಗೆ ಹಾಗೂ ಅದ್ಭುತವಾದ ಕಪಲ್ಗೆ ಚಿಯರ್ಸ್. ಅಮೂಲ್ಯ ಒಳ್ಳೊಳಗೆ ತುಂಬ ಕುಸ್ತೋಗಿದ್ದಾಳೆ. ಸರ್ ಸ್ವಲ್ಪ ಕಾರ್ ತೆಗಿತೀರಾ? ಬೇರೆ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ. ಸಾರಿ ತೆಗಿತೀನಿ. ಮದರ್ ಇಂಡಿಯಾ ಇವನ್ನ ಕ್ಲೀನಾಗಿ ವಿಚಾರಿಸ್ಕೊಳ್ಳಿ. ಇವ್ನ ಮುಖ ನೋಡ್ತಿದ್ರೆ ಯಾಕೋ ಎಸ್ಕೇಪ್ ಆಗೋಂಥರ ಇದ್ದಾನೆ. ಓಕೆ